ಆಕ್ಸಿಡೆಂಟ್ ಆಗಿರೋದು ನೋಡಿ ಅಲ್ಲಿ 16 ಲೆಫ್ಟ್ ಸೈಡ್ ಕೊಟ್ಬಿಡ್ಯಾರೆ. ಏನೇನಿಲ್ಲ ಲೆಫ್ಟ್ ಸೈಡ್ ಫುಲ್ ಊಸ್ಟ್ ಆಗೈತೆ ಲೆಫ್ಟ್ ಸೈಡ್. ನಮ್ಮ ಅದೃಷ್ಟಕ್ಕೆ ಕರೆಕ್ಟು 18:15 ಬಂದೈತೆ. ಓವರ್ಲೋಡ್ ಇಲ್ಲ, ಪಾಸಿಂಗ್ ಲೋಡು ಇನ್ನು ಅರ್ಧ ಟನ್ ಕಮ್ಮಿನೇ ಇದೆ. ಇದೇ ಟ್ರಾಫಿಕ್ಗೆ ಎದ್ರಕಂಡೆ ಹೈದರಾಬಾದ್ ಬೇಗ ಪಾಸ್ ಮಾಡಬೇಕು ಅಂತ ಬಂದ್ವಿ. ಲಾಸ್ಟ್ ಟೈಮ್ಗಿಂತ ಇವಾಗ 3.5 ಅವರ್ 4 ಅವರ್ ಜಲ್ದಿ ಬಂದಿದೀವಿ, ಜಲ್ದಿ ಪಾಸ್ ಮಾಡಿದೀವಿ. ಬಂದ್ಬಿಡೋಣ. ಪಲ್ಲೆಲ್ಲ ಮೇಲೆ ಇರ್ಬೇಕು, ಕೆಳಗೆ ಬಂದ್ಬಿಟ್ರೆ ಸುಮ್ಮನೆ ಮತ್ತೆ ಟೊಮೊಟೊ ಎಲ್ಲ ಕೊಳ್ತೋಗುತ್ತೆ. ಹಿಂದೆ ಒಂದ್ಸರಿ ನೋಡ್ಬಿಡೋಣ ಅಗ್ಗ ಲೂಸ್ ಆಗಿದೆ. ಈ ಸೀಲ್ ಏನಾನ ನಾವು ಊಟ ಮಾಡ್ಬೇಕಾದ್ರೆ ಹಿಂಗ್ ಹೊಟ್ಟೆ ಒಳಗೆ ಹೋಯ್ತು ಅಂದ್ರೆ ಎಷ್ಟು ಡೇಂಜರ್ ಹೇಳಿ. ಇದೆಲ್ಲ ಹಾಕ್ಬೇಕಾ ಈ ತರ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ಇವಾಗ ಸದ್ಯಕ್ಕೆ ಕರ್ನಾಟಕ ಬಾರ್ಡರ್ ಬಂಕ್ ಹತ್ರ ಬಂದು ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಇವಾಗ ಇಲ್ಲಿ ಬಿಟ್ರೆ ನಾನು ಸ್ಟಾಪಾಗಿ ಹೋಗ್ಬೇಕು. ದರ್ಶನ್ ಫುಲ್ ಎಷ್ಟು ಹಿಡಿಸ್ತು ಕರೆಕ್ಟ್ ಹಿಡಿಸ್ತಾ? ಫುಲ್ ಆಯ್ತಾ 15ಕ್ಕೆ 15,000 ಡೀಸೆಲ್ ಹಾಕ್ಸಿದಾಯ್ತು. ಹೋಗೋಣ ಬನ್ನಿ ಟೀ ಕುಡಿಯೋಣ. ಇಲ್ಲೇ ಟೀ ಅಂಗಡಿ ಐತೆ, ಹೋಗಿ ಟೀಗೆ ಕುಡ್ಕೊಂಡು ಇವಾಗ ಡ್ಯೂಟಿ ಆನ್ ಮಾಡೋಣ ನಮ್ಮದು. ಇಲ್ಲೇ ಟೀ ಅಂಗಡಿ ಹತ್ರ ಹೋಗ್ಬಿಟ್ಟು ಬೆಳಗ್ಗೆ ಟೀ ಕುಡ್ಕೊಂಡ್ಬಂದ್ವಿ, ಸಮಾಧಾನ ಆಯಿತು. ಬನ್ನಿ ಇವಾಗ ಗಾಡಿ ಎತ್ಕೊಂಡು ಇಲ್ಲಿಂದ ಹೋಗೋಣ. ಇವಾಗ ಕರೆಕ್ಟಾಗಿ ಎಲ್ಲಪ್ಪ ಇದ್ದೀವಿ ಅಂದರೆ ಯಾವ ಊರ್ಗೂ ಇದು ಪೆನ್ಕೊಂಡಾಗಿನ ಸ್ವಲ್ಪ ಹಿಂದೆ ಇದ್ದೀವಿ. ಪೆನ್ಕೊಂಡಾಗಿಂತ ಮಡಕ್ಸಿರೋ ಬಿಟ್ಟು ಮುಂದೆ ಇದ್ದೀವಿ. ರಾತ್ರಿ ಪೂರ್ತಿ ದಶಂಬ್ರನೇ ಓಡಿಸೋರೆ. ಅಂದರೆ ಒಂದು 5 ಅವರ್ ಅಲ್ಲ ಬ್ರ, 1:15ಗೆ ಬಿಟ್ಟಿದ್ದು, 2 ಅವರ್ 3 ಅವರ್ 4 ಅವರ್ 5 ಅವರ್ 6 ಅವರ್ 5 ಅವರ್ ಓಡಿಸ್ಕೊಟ್ಟಿದ್ದಾರೆ. 250 ಕಿಲೋಮೀಟ್ರ್ ಕವರ್ ಆಗಿದೆ. ಇವಾಗ ಡ್ಯೂಟಿ ನಮ್ಮದು, ಎಷ್ಟಾಗುತ್ತೋ ನಾವು ಅಷ್ಟು ದೂರ ಓಡಿಸೋಣ. ಬನ್ನಿ ಗಾಡಿ ಸೆಲ್ಫ್ ಹೊಡಿಯೋಣ. ಈಗ ಮತ್ತೆ ಭಾರತ್ ಬೆಂಜ್ ಶೋರೂಮ್ ಹತ್ರ ಹೋಗ್ಬಿಟ್ಟು ಆ್ಯಡ್ ಬ್ಲೂ ಬೇರೆ ತಗೊಬೇಕು. ಇಲ್ಲಿ ಫುಲ್ ಟ್ಯಾಂಕ್ ಆಗಿದ್ದಾಯಿತು ಡೀಸೆಲು. ಆ್ಯಡ್ ಬ್ಲೂ ಒಂದು ಫುಲ್ ಮಾಡ್ಕೊಂಡ್ಬಿಟ್ರೆ ಟೆನ್ಷನ್ ಇರಲ್ಲ. ಹೆಂಗೆ ಬಂದ್ರಿ ಬ್ರೋ ರಾತ್ರಿ? ಯಾವ್ಯಾವ ಊರ್ ಮೇಲೆ ಬಂದ್ರಿ? ನಾರ್ಮಲ್ ಲಾಸ್ಟ್ ಟೈಮ್ ಬಂದ್ವಲ್ಲ, ಅದೇ ಊರಿಂದ ಅದೇ ಮೇಲೆ ಬಂದಿದ್ದು. 2 ಬೈಪಾಸು ಬರ್ದಿರ ಹಂಗೆ ಸಿಟಿ ಒಳಗಡೆ ಇಷ್ಟೊಳಗೆ ನುಗ್ಬಿಟ್ಟಿದ್ರ? ಒಳ್ಳೇದು, ಇನ್ನು ಕಿಲೋಮೀಟರ್ ಉಳಿತದೆ. ಹೌದು, ಯಾರು ಇರೋದು ಇಲ್ಲ. ಹೌದು, ನೈಟ್ ಹೊತ್ತು ಇನ್ನೇನು ಯಾರಿರಲ್ಲ. ಬನ್ನಿ ಹೋಗೋಣ ಇವಾಗ ಇಲ್ಲಿಂದ. ನಾನ್ ಸ್ಟಾಪೇ, ಬೆಳಗ್ಗೆ ಟಿಫನ್ವರೆಗೂ ಎಲ್ಲ ನಿಲ್ಸೋದು ಬೇಡ. ಅನಂತಪುರಕ್ಕೆ ಹೋಗಿ ಭಾರತ್ ಬೆಂಜ್ ಶೋರೂಮಲ್ಲಿ ಆ್ಯಡ್ ಬ್ಲೂ ತಗೊಂಡು ಹೋಗ್ಬೇಕು. ಅದೊಂದೇ ಕೆಲಸ ಇವಾಗ ನಮ್ಮದು. ಪೆನ್ಗೊಂಡೆ ಎಲ್ಲ ಪಾಸ್ ಮಾಡ್ಕೊಂಡ್ಬಿಟ್ಟು ಫೈನಲ್ ಹೈವೇ ರೀಚ್ ಆದ್ವಿ. ಈ ಕಡೆಯಿಂದ ಬರೋ ಚಿಕ್ಕಬಳ್ಳಾಪುರದಿಂದ ಬರುತ್ತೆ, ಹಿಂಗೆ ಹೋದ್ರೆ ಅನಂತಪುರ. ಈಗ ಅನಂತಪುರ ಎಲ್ಲ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಮುಂದೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹೋಗ್ತಾವ್ರೆ, ಅವರು ಸಿಕ್ಕಿದ್ರು. ಮುಂದೆಲ್ಲ ಟಿಫನ್ ಮಾಡೋಣ ಬನ್ನಿ ಅಂತ ಹೇಳೋರೆ. ಹೋಗೋಣ, ಹೋಗಿ ಟಿಫನ್ ಮಾಡ್ಕೊಂಡು ಜೊತೆಗೆ ಹೋಗೋಣಂತೆ. ಬನ್ನಿ ಹೋಗೋಣ ಇಲ್ಲಿಂದ. ಇವಾಗ ನಾನ್ ಸ್ಟಾಪ್ ಡ್ರೈವ್ ಮಾಡೋಣ. ಲಾಸ್ಟ್ ಟ್ರಿಪ್ಗಿಂತ ಈ ಟ್ರಿಪ್ಪು 1 ಅವರ್ ಮುಂಚೆ ಬಂದಿದ್ದೀವಿ ಇಲ್ಲಿಗೆ. ಬೇಗ ಟೈಮ್ ಪಿಕಪ್ ಮಾಡಬೇಕು. ಲಾಸ್ಟ್ ಟೈಮ್ ಹೈದರಾಬಾದ್ ರಿಂಗ್ ರೋಡ್ ಹೋಗಿ ತಗ್ಲಾಕಂಡಂಗೆ ಈ ಸರಿ ಆಗಬಾರ್ದು. ಸದ್ಯಕ್ಕೆ ಇವಾಗ ಆಂಧ್ರದಲ್ಲಿ ಹೋಗ್ತಾ ಇದೀವಿ. ಬಟ್ ಇಲ್ಲಿ ನೋಡಿ ನಮ್ಮ ಅಪ್ಪು ಸರ್ ಫೋಟೋ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ, 2-3 ಹತ್ರ. ಅಪ್ಪು ಸರ್ ಫೋಟೋಗಳು ನೋಡೋಕ್ಕೆ ಒಂಥರ ಖುಷಿ ಗುರು. ಅದು ಹೊರ ರಾಜ್ಯಕ್ಕೆ ಬಂದಾಗ ಈ ಥರ ಕಾಣಿಸಿದ್ರೆ ತುಂಬ ಖುಷಿ ಆಗುತ್ತೆ. ಇಂತೂ ಅನಂತಪುರ ಭಾರತ್ ಬೆಂಜ್ ಶೋರೂಮ್ ಬಂತು. 113 ಕಿಲೋಮೀಟರ್ ನಾನ್ ಸ್ಟಾಪ್ ಒಂದೇ ಸ್ಟ್ರೆಚ್ ಹೊಡೆದು ಇವಾಗ ಇಲ್ಲಿ ಸೈಡ್ಗೆ ಹಾಕ್ತಾ ಇದೀನಿ. ಒಂದು ಬಕೆಟ್ ಆ್ಯಡ್ ಬ್ಲೂ ತಗೊಂಡು ಹೋಗ್ಬೇಕು ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಇಲ್ಲೇ ಗಾಡಿ ಸೈಡ್ಗೆ ಹಾಕಿ ಒಂದು ಬಕೆಟ್ ಆ್ಯಡ್ ಬ್ಲೂ ತೊಗೊಂಡ್ಬಿಟ್ಟು ಹೋಗೋಣ ಬನ್ನಿ. ಇನ್ನೂ 3 ಪಾಯಿಂಟ್ ಐತೆ ಆ್ಯಡ್ ಬ್ಲೂ, ಹಂಗಾಗಿ ಇಲ್ಲೇ ಏನು ಹಾಕಲ್ಲ. ಸದ್ಯಕ್ಕೆ ಸ್ಟಾಕ್ ಇರಲಿ, ಮುಂದೆ ಎಲ್ಲ ನಾವು ಹೈದರಾಬಾದ್ ಹತ್ರ ಹೋಗೆಲ್ಲ ಹಾಕೋಣ. ಸ್ಟಾಕ್ ಇರಲಿ ಅಂತ ತೊಗೊಂಬಂದಿದ್ದು. ಆ್ಯಕ್ಚುಲಿ ಲೂಸ್ ಕೂಡ ಹಾಕ್ತಾರೆ, ಅಲ್ಲಿದೆ ನೋಡಿ ಕ್ಯಾನೆಲ್ಲ. ಬಟ್ ಅದು ಲೇಟ್ ಆಗುತ್ತಂತೆ. 10 ಗಂಟೆ ಮೇಲೆ ಬಂದರೆ ಅದನ್ನ ಹಾಕ್ತೀವಿ ಅಂದರು ಗನ್ನಲ್ಲಿ. ನಮ್ಗೆ ಟೈಮ್ ಇಲ್ಲ, ಹಾಗಾಗಿ ಹೋಗೋಣ ಬನ್ನಿ. ಸತತವಾಗಿ ಒಂದು 3.5 ಅವರ್ ಡ್ರೈವ್ ಮಾಡಿದಾದ್ಮೇಲೆ ಗಾಡಿ ಸದ್ಯಕ್ಕೆ ಸೈಡ್ಗೆ ಹಾಕಿದ್ದೀವಿ. ಟಿಫನ್ ಮಾಡ್ಕೊಂಬರೋಣ ಅಂತ. 10 ಗಂಟೆ ದರ್ಶನ್ರು ಮಲಗಿದ್ರು, ಹಂಗಾಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹಂಗೆ ಬಂದ್ವಿ. ಇವಾಗ ಅವ್ರು ಎದ್ದಿದ್ದಕ್ಕೆ ಸೈಡ್ಗೆ ಹಾಕಿದ್ದೀವಿ. ಇಲ್ಲಾಂದರೆ ಇನ್ನೊಂದು 2 ಅವರ್ ಲೇಟಾಗೆ ಆಗೋದೇನೋ ಗೊತ್ತಿಲ್ಲ. ಗಾಡಿನ ಸದ್ಯಕ್ಕೆ ಅಲ್ಲಿ ನಿಲ್ಸಿ ಬಂದಿದ್ದೀವಿ. ಇದೇ ಹೋಟ್ಲೆಲ್ಲ ಊಟಕ್ಕಂತ ಬಂದಿದ್ದು, ಸ್ವಲ್ಪ ದೊಡ್ಡ ಹೋಟ್ಲು, ಎಲ್ಲೂ ಸಿಗಲಿಲ್ಲ, ಹಂಗಾಗಿ ಇಲ್ಲೇ ಬಂದ್ವಿ. ಮಸಾಲ ದೋಸೆ ತೊಗೊಂಡಿದ್ದೀವಿ ಇವತ್ತು. ದರ್ಶನ್ ಬ್ರೌನು ಅಷ್ಟೇ ಮಸಾಲ ದೋಸೆನ, ಇಬ್ಬರು ಮಸಾಲೆ ದೋಸೆ ತೊಗೊಂಡಿದ್ದೀವಿ. ತಿನ್ಕೊಂಡು ಹೋಗೋಣ ಬನ್ನಿ ಇಲ್ಲಿಂದ. ಇದೇ ಹೋಟ್ಲಲ್ಲೇ ಹೋಗಿ ಟಿಫನ್ ಮಾಡ್ಕೊಂಡು ಬಂದಿದ್ದು. ಬನ್ನಿ ಇವಾಗ ಹೋಗೋಣ ಇಲ್ಲಿಂದ. ಸ್ವಲ್ಪ ತಾಟ್ಪಾಲ್ ಮೇಲೆ ಕೆತ್ತಬೇಕು. ಟೊಮೊಟೊ ಗಾಳಿ ಆಡ್ಬೇಕು, ಇಲ್ಲಾಂದರೆ ಡ್ಯಾಮೇಜ್ ಆಗಿಬಿಡುತ್ತೆ, ಕೊಳ್ತೋಗ್ಬಿಡುತ್ತೆ. ತಾಟ್ಪಾಲು ಮೇಲೆ ಕೆತ್ತಂದು ಬನ್ನಿ. ದರ್ಶನ್ ಬ್ರೋ ಮಲ್ಗೆ ಇರಲಿ, ಇನ್ನೊಂದು 4-5 ಅವರು ಹೈದರಾಬಾದ್ ರೀಚ್ ಮಾಡಿಬಿಟ್ಟು ಗಾಡಿ ಕೊಡೋಣಂತೆ. ಆಮೇಲೆ ಆ ಕಡೆ ಅವ್ರು ಓಡಿಸ್ಕೊಂತಾರೆ ಮಹಾರಾಷ್ಟ್ರ ಬಾರ್ಡ್ರ್ವರೆಗೂ. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಗಾಡಿ ಎತ್ಕೊಂಡು ಹೋಗೋಣ. ಬ್ರೋ ರೆಸ್ಟ್ ಮಾಡಿಬಿಡಿ, ಹೈದರಾಬಾದ್ ರೀಚ್ ಮಾಡಿ ಕೊಡ್ತೀನಿ. ಆಮೇಲೆ ಆ ಕಡೆ ಮಹಾರಾಷ್ಟ್ರ ಬಾರ್ಡ್ರ್ವರೆಗೂ ಹೊಡೆದ್ಬಿಡ್ರಂತೆ, ಅಥವಾ 300 ಕಿಲೋಮೀಟ್ರ್. ಇವಾಗ ಇಲ್ಲಿಂದ ದರ್ಶನ್ ಬ್ರೋ ಎಲ್ಲಿವರೆಗೂ ಓಡಿಸ್ಲಿ?
ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಹೊಡಿದ್ರು. ಏನ್ ಬ್ರೋ ರಾತ್ರಿ ಮಲಗಿದೀನಿ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಅಂದ್ರೆ ನಾನ್ ಸ್ಟಾಪ್ ಹೊಡೀರಿ ಅನ್ಬೇಕು. ಎನರ್ಜಿ ಬೇಕು, ಎನರ್ಜಿ ಅನ್ನೋದಕ್ಕಿಂತ ರೆಸ್ಟು ಮುಖ್ಯ ಅಲ್ವಾ ಬ್ರೋ? ರೆಸ್ಟ್ ಇದ್ದಿದ್ದೆ ಬ್ರೋ, ರೆಸ್ಟ್ ಮಾಡೋದು. ಹೋಗಿ ಖಾಲಿ ಮಾಡೋಣ ಫಸ್ಟು. ಇಲ್ಲಿಂದ ಇವಾಗ ನನ್ನ ಪ್ಲಾನಿಂಗ್ ಹೈದ್ರಾಬಾದ್ವರೆಗೂ ನೋಡೋಣ ಬ್ರೋ. ಮಲಗ್ಬಿಡಿ, ರೆಸ್ಟ್ ಮಾಡ್ಕೊಳ್ಳಿ ಹೋಗಿ. ಮತ್ತೆ ಒಂದು 8 ಅವರ್ ಹೊಡ್ಕೊಡ್ತೀನಿ ಇವತ್ತು. ಆಲ್ರೆಡಿ 4 ಅವರ್ ಆಯ್ತು. ನಾನು 4 ಅವರ್ ಓಡಿಸಿ ಆಮೇಲೆ ಕೊಡ್ತೀನಿ ಗಾಡಿ. ಓಕೆ, ಗುಡ್ ನೈಟ್. ಒಂದು ಆಕ್ಸಿಡೆಂಟ್ ಆಗಿರೋದು ನೋಡಿ ಅಲ್ಲಿ 60 ಲೆಫ್ಟ್ ಸೈಡ್ ಕೊಟ್ಬಿಡ್ಯಾರೆ. ಏನೇನಿಲ್ಲ ಲೆಫ್ಟ್ ಸೈಡ್ ಫುಲ್ ಊಸ್ಟ್ ಆಗೈತೆ ಲೆಫ್ಟ್ ಸೈಡ್. ಹಂಗೆ ಹೈವೇಲಿ ಹೋಗ್ತಾ ಹೋಗ್ತಾ ಸರ್ವಿಸ್ ರೋಡ್ ತಗೊಂಡು ಗಾಡಿ ಬಂದ್ವಿ. ಯಾಕಪ್ಪ ಅಂದ್ರೆ ಗಾಡಿದು ವೇವ್ ಬ್ರಿಡ್ಜ್ ಮಾಡಿಸ್ಬೇಕು. ಅಲ್ಲಿ ಕುಣಗಲಲ್ಲೇ ಮಾಡಿಸ್ಕೊಂಡ್ಬರ್ಬೇಕಿತ್ತು, ಬಟ್ ನಾವು ಮಾಡಿಸಿರ್ಲಿಲ್ಲ. ಹಂಗಾಗಿ ಇಲ್ಲಿ ಬರಂಗಾಯ್ತು. ಕರ್ನೂಲ್ಗಿನ ಸ್ವಲ್ಪ ಹಿಂದೆನೆ ಇಲ್ಲೇ ವೇವ್ ಬ್ರಿಡ್ಜ್ ಐತೆ. ಹಂಗಾಗಿ ಮೇಲ್ಗಡೆಯಿಂದ ಕೆಳಗಡೆಗೆ ಬಂದು ಪೇಮೆಂಟ್ ಮಾಡಿಸ್ತಾ ಇದೀವಿ ಬ್ರೋ. ಹೋಗಿ ನೋಡ್ತೀರಾ ಜೀರೋ ವೇವ್ ಬ್ರಿಡ್ಜ್ ಮಾಡಿಸ್ಕೊಂಡು ಇಲ್ಲಿಂದ ನಾನ್ ಸ್ಟಾಪ್ ಆಗೋಣ. ನಮ್ಮ ಅದೃಷ್ಟಕ್ಕೆ ಕರೆಕ್ಟಾಗಿ ಪಾಸಿಂಗ್ ಬಂದ್ರೆ ಸಾಕು, ಓವರ್ಲೋಡ್ ಬರ್ದಂಗೆ. ಏನಂತೀರಾ ಬ್ರೋ? ಕರೆಕ್ಟಾ? ಓವರ್ಲೋಡ್ ಬಂದ್ರೆ ಹಿಂಸೆ ಆಗೋಗ್ಬಿಡ್ತದೆ. ನಾ ಆಕ್ಚುಲಿ ಈ ಕಡೆ ಹೋಗ್ತಾ ಇದ್ದಿದ್ದು ಕಾಟಗೋಸ್ಕರ. ಆ ಬ್ರಿಡ್ಜ್ ಕೆಳಗೆ ಯೂಟರ್ನ್ ಮಾಡ್ಕೊಂಡು ಬಂದ್ವಿ. ಮತ್ತೆ ಹೋಗಿ ಬ್ರಿಡ್ಜ್ ಕೆಳಗೆ ಹೋಗಿ ಮತ್ತೆ ಮೇಲೆ ಎತ್ಕೊಂಡು ಹೋಗ್ಬೇಕು. ನಮ್ಮ ಅದೃಷ್ಟಕ್ಕೆ ಕರೆಕ್ಟು 18:15 ಬಂದೈತೆ. ಓವರ್ಲೋಡ್ ಇಲ್ಲ, ಪಾಸಿಂಗ್ ಲೋಡು. ಇನ್ನು ಅರ್ಧ ಟನ್ ಕಮ್ಮಿನೇ ಇದೆ ಬ್ರೋ. ಖುಷಿಯಾದ ವಿಚಾರ. ಯೂಟರ್ನ್ ಆಗುತ್ತಾ ಬ್ರೋ ಇಲ್ಲಿ? ಮತ್ತೆ ಇದೇ ವೇವ್ ಬ್ರಿಡ್ಜ್ ಹತ್ರನೇ 200 ರೂಪಾಯಿ ಕ್ಯಾಶ್ ಇಸ್ಕೊಂಡ್ಬಂದ್ವಿ. ಕ್ಯಾಶೇ ಇಲ್ಲ ನಮ್ಮ ಹತ್ರ, ಫುಲ್ ಅಕೌಂಟಲ್ಲಿ ಇದೆ. ಹಂಗಾಗಿ 200 ರೂಪಾಯಿ ಕ್ಯಾಶ್ ಇಸ್ಕೊಂಡ್ಬಂದ್ವಿ. ಮುಂದೆ ಬಾರ್ಡ್ರಲ್ಲಿ ಕೊಡೋಕೆ ಕಾಸು ಬೇಕು. ಹಂಗಾಗಿ ದರ್ಶನ್ ಬ್ರೋಗ್ ಮಲ್ಕೊಳ್ರಿ ಅಂದ್ರೆ ಮಲ್ಗಂಗಿಲ್ಲ. ಯಾಕೆ ಬ್ರೋ? ನಿದ್ದೆ ಬರ್ತಾಯಿಲ್ಲ ಬ್ರೋ. ನಿದ್ದೆ ಬರಲ್ಲ. ಗಾಡಿ ಓಡಿಸ್ಬೇಕಾ? ನಾನು ಗಾಡಿ ಓಡಿಸ್ತೀನಿ. ಇಬ್ರು 5 ಅವರ್ ಓಡಿಸಿದೀವಿ ಕರೆಕ್ಟಾಗಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ನೈಟ್ ಬಿಟ್ಟಾಗಿಂದ ಕರೆಕ್ಟಾಗಿ ಇಬ್ರು 5 ಅವರ್ ಓಡಿಸಿದೀವಿ. ಕೆಲವ್ರು ಹೇಳ್ತಾರೆ ದರ್ಶನ್ ಬ್ರೋ ಜಾಸ್ತಿ ಗಾಡಿ ಓಡಿಸ್ತಾರೆ. ನಾನೇ ಎಷ್ಟೋ ಜನಕ್ಕೆ ರಿಪ್ಲೈ ಮಾಡಿದ್ದೀನಿ. ಏನ್ ಗೊತ್ತಾ, ನಾನು ಗಾಡಿ ಓಡಿಸ್ಬೇಕಾದ್ರೆ ಜಾಸ್ತಿ ವ್ಲಾಗ್ ಮಾಡಲ್ಲ. ಲೆಫ್ಟ್ ಸೈಡ್ ಕುತ್ಕೊಂಡಾಗ ಮಾತ್ರ ಜಾಸ್ತಿ ವ್ಲಾಗ್ ಮಾಡೋದು. ಹಂಗಾಗಿ ನಿಮ್ಗೆ ಹಂಗೆ ಕಾಣಿಸ್ಬೋದು ಅಷ್ಟೇ. ಬಟ್ ಈಕ್ವಲ್ ಆಗಿ ಓಡಿಸ್ತೀವಿ ನಾವು ಯಾರೇ ಡ್ರೈವರ್ಗಳು ಬಂದ್ರು ಈಕ್ವಲ್ ಆಗಿ ಗಾಡಿ ಓಡಿಸೋದು. ಏನು 1 ಅವರ್ ಡಿಫ್ರೆನ್ಸ್ ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದೇ ಹೊರತು ಅದಕ್ಕಿಂತ 4-5 ಅವರ್ ಅಂತೂ ಯಾವತ್ತೂ ವೇರಿಯೇಷನ್ ಆಗಲ್ಲ. ಇವಾಗ ನಾವು ದರ್ಶನ್ ಬ್ರೋ ಗಾಡಿ ಕೊಟ್ಟರು, ಇವಾಗ ಅವ್ರು ಎಷ್ಟು ಅವರ್ ಓಡಿಸ್ಕೊಡ್ತಾರೋ ನೆಕ್ಸ್ಟ್ ನಾನು ಅಷ್ಟು ಅವರ್ ಓಡಿಸ್ಲೇಬೇಕು. ಹಂಗೆ ಏನೊಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಬನ್ನಿ ಬ್ರೋ ತಗೊಳ್ಳಿ. ಮತ್ತೆ ಮಲಗಲ್ಲ ಅಂದ್ರೆ ಏನು ಮಾಡೋಕ್ಕಲ್ಲ. ಯಾರನ್ನ ಒಬ್ರು ಮಲಗಲೇಬೇಕು. ಒಬ್ರು ಮಲಗಿರ್ಬೇಕು, ಒಬ್ರು ಗಾಡಿ ಓಡಿಸ್ಬೇಕು. ನಮ್ಗೆ ತಲೆ ಹಿಡಿದ ತಕ್ಷಣ ನಿದ್ದೆ ಬಂದ್ಬಿಡ್ತದೆ ಇವಾಗ ಹಂಗೆ. ಯಾಕಂದ್ರೆ ಬೆಳಿಗ್ಗೆ ಒಂದು 6 ಗಂಟೆಗೆ ಎದ್ದಿದ್ದ ಕಾರಣದಿಂದ ಬೇಗ ನಿದ್ದೆ ಬರುತ್ತೆ. ಹೆಂಗ್ ಬ್ರೋ ಹಿಂಗಾದ್ರೆ ನೀನು ನಿದ್ದೆನೂ ಮಾಡಲ್ಲ ಅಂತೀರಾ? ಏನಿಲ್ಲ, ನಿದ್ದೆ ಬಂದ್ರೆ ಮಾಡ್ಬೋದು. ನಿದ್ದೆ ಬಂದಿಲ್ಲ ಅಂದ್ರೆ ಏನ್ ಮಾಡೋಣ? ಕಷ್ಟ ಆಯ್ತಾ ಜೀವನ ನಿಮ್ದು? ಅದಕ್ಕೆ ಎಷ್ಟು ಅವರ್ ಮಲಗಿದ್ರ ನೀವು ಲೆಕ್ಕಕ್ಕೆ? 4-5 ಅವರ್ ಮಲಗಿದ್ದೀರಾ. ನಿದ್ದೆ ಬರಲ್ಲ ಬ್ರೋ. ಇನ್ನೊಂದು ಹೇಳ್ದಾಗೆ ಬೇರೆ ಅದ್ರಾಗೂ ಬೆಳಗಿನ ಜಾವ ಮಲಗಿದಿರಲ್ಲ ನೀವು. ಹಂಗಾಗಿ ಜಾಸ್ತಿ ನಿದ್ದೆ ಬರಲ್ಲ. ಈಗ ಮನುಷ್ಯನ್ಗೆ ಬೆಳಗಿನ ಜಾವ ನಿದ್ದೆ ಆಗ್ಬೇಕು ಬ್ರೋ ಮೇನು. ಈಗ ಸಂಜೆವರೆಗೂ ನಿದ್ದೆ ಬರಲ್ಲ. ನಾವು ಅಷ್ಟೇ ಬೆಳಗಿನ ಜಾವ ಮಲಗಿದಾಗ ಯಾವಾಗ ಮಲಗ್ತೀನಿ, ಹಗ್ಲೊತ್ತು ಮಲಗೋದೇ ಇಲ್ಲ. ಎಷ್ಟು ದೂರ ಓಡಿಸ್ಕೊಡ್ತಾರೋ ಅಷ್ಟು ದೂರ ಓಡಿಸ್ಕೊಡ್ಲಿ, ನಾವು ರೆಸ್ಟ್ ಆಗೋಣ. ಆಮೇಲೆ ನಾವು ಓಡಿಸ್ತಾನೆ ನೋಡಿ. ಮುಂದೆ ಒಂದು ತಮಿಳ್ನಾಡು ಗಾಡಿ ಎಷ್ಟು ಟೈಟ್ ಲೋಡ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಿಂದ ಎಲ್ಗೋದ್ರು ಅವ್ರು ಅಷ್ಟೇ ಇಟ್ಟು ತುಂಬ್ತಾರಲ್ಲ. ಯಾಕೆ ಗುರು ಗೊತ್ತಾ? ಏನಕ್ಕನ ಮೋಸ್ಟ್ಲಿ ಬೆಂಕಿಪಟ್ಟಣ ಇರ್ಬೇಕಿದು. ಟೈರ್ ಸ್ವಲ್ಪನೂ ಕುಂತಿಲ್ಲ ನೋಡಿ. ಟೈರ್ ಪಕ್ಕ ಬೆಂಕಿಪಟ್ಟಣ ಇಲ್ಲ ಪಟಾಕಿ, 2 ಬೆಂಕಿಪಟ್ಟಣ ಹಿಂಗೆ ಅಗಲ ಬರುತ್ತೆ ಬ್ರೋ ಲೋಡು. ಏನೋ ಕಾರ್ಟೂನ್ ಬಾಕ್ಸೇ ಇರ್ಬೇಕು. ಹೈದ್ರಾಬಾದ್ ರಿಂಗ್ ರೋಡ್ ಹತ್ತತ್ರ ಬಂದು ಗಾಡಿನ ಸದ್ಯಕ್ಕೆ ಇಲ್ಲೇ ಸೈಡ್ಗೆ ಹಾಕಿದೀವಿ. ಇಲ್ಲ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಹೋಟ್ಲ್ ಐತೆ, ಹೋಗಿ ಊಟ ಗೀಟ ಮಾಡ್ಕೊಂಬರೋಣ. ಬನ್ನಿ ಬ್ರೋ. ಹೈದ್ರಾಬಾದ್ಗೆ ಬಂದಿದ್ದೀವಿ, ದಮ್ ಬಿರಿಯಾನಿಗೆ ತಿನ್ನೋಣ. ಹೌದಾ? ಆಯ್ತಾ ಇಲ್ಲ ಯಾರಿಗೆ ಗೊತ್ತು. ಇವತ್ತು ಮಧ್ಯಾಹ್ನದ ಊಟ ಹೈದ್ರಾಬಾದ್ಗೆ ಬಂದಿರೋದ್ರಿಂದ ಹೈದ್ರಾಬಾದಿ ಬಿರಿಯಾನಿ ತಿಂತಾ ಇದೀವಿ. ಟೇಸ್ಟ್ ಹೆಂಗಿತ್ತು ಏನು ಅಂತ ಗಾಡಿಗೆ ಹೋದ್ಮೇಲೆ ಹೇಳ್ತೀನಿ ನಿಮ್ಗೆ. ನೋಡಕ್ಕಂತೂ ಚೆನ್ನಾಗಿ ಕಾಣ್ತಾ ಇದೆ, ತಿಂದ್ಮೇಲೆ ಗೊತ್ತಾಗುತ್ತೆ ಟೇಸ್ಟು. ತಿನ್ಕೊಂಬಂದ್ವಿ, ನಮ್ಗೇನು ಟೇಸ್ಟ್ ಅನ್ನಿಸ್ಲಿಲ್ಲ ಅಷ್ಟಕ್ಕಷ್ಟೇ. ಆಕ್ಚುಲಿ ನಾವು ನಿಲ್ಸಿದ್ವಿ ಈ ಹೋಟ್ಲಲ್ಲಿ ಊಟ ಮಾಡೋಣ ಅಂತ. ಈ ಮೆನು ಕಾರ್ಡ್ ಎಲ್ಲ ನೋಡ್ಬಿಟ್ಟು, ಬಟ್ ಇಲ್ಲಿ ಇರ್ಲಿಲ್ಲ, ಖಾಲಿ ಆಗಿತ್ತು. ಹಂಗಾಗಿ ಹಿಂದೆ ಒಂದು ಹೋಟ್ಲ್ ಇತ್ತು, ಹೋಗಿ ಬಂದ್ವಿ. ಬ್ರೋ ನಿಮ್ಮ ಅನಿಸಿಕೆ? ಅಷ್ಟಕ್ಕಷ್ಟೇ ಇತ್ತು ಬ್ರೋ. ಅಷ್ಟಕ್ಕಷ್ಟೇ ಅಲ್ಲ, ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ ಬ್ರೋ. ಅದು ನನಗೇನೋ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಬರೀ ಅನ್ನ ಈ ಖಾರದ ಪುಡಿ ಕಲ್ಸ್ಕೊಂಡ್ ತಿನ್ನಂಗಿತ್ತು ಬ್ರೋ. ನನಗೆ ಹಂಗೆ ಇತ್ತು, ಅನ್ನ ಖಾರದ ಪುಡಿ ಕಲ್ಸ್ಕೊಂಡ್ ತಿನ್ನಂಗೆ ಇತ್ತು. ಸೀರಿಯಸ್ ಆಗಿ. ಬನ್ನಿ ಇವಾಗ ಇಲ್ಲಿಂದ ಹೋಗೋಣ. ಇನ್ನೊಂದು 15 ಕಿಲೋಮೀಟರ್ ಹೋದ್ರೆ ರಿಂಗ್ ರೋಡ್ ಹತ್ಬೇಕು. ಈಗ ಶಾದ್ನಗರ ಎಲ್ಲ ಬಿಟ್ಟು ಮುಂದೆ ಇದೀವಿ. ಹೋಗಿ ರಿಂಗ್ ರೋಡ್ ಹತ್ಬಿಟ್ಟು ನಾವು ಡ್ಯೂಟಿ ಹತ್ತಾನ. ನಮ್ಮ ದರ್ಶನ್ ಬ್ರೋನೇ ಗಾಡಿ ಓಡಿಸ್ತಾರೆ. ಯಾಕಂದ್ರೆ ನಿದ್ದೆನೇ ಬರ್ತಾ ಇಲ್ಲ ಬ್ರೋ ನಿಮ್ಗೆ. ಇವಾಗ ಮಲಗಿದ್ರೆ ರಾತ್ರಿವರೆಗೂ ಊಟ ಆಗೋವರೆಗೂ ಎದ್ದೇಳಲ್ಲ. 12 ಗಂಟೆವರೆಗೂ ಎದ್ದೇಳಲ್ಲ. ಆಯ್ತು,
ನಾವು ಇದೇ ಟ್ರಾಫಿಕ್ಗೆ ಎದ್ರಕಂಡೆ ಹೈದರಾಬಾದ್ ಬೇಗ ಪಾಸ್ ಮಾಡಬೇಕು ಅಂತ ಬಂದ್ವಿ. ಲಾಸ್ಟ್ ಟೈಮ್ಗಿಂತ ಇವಾಗ 3.5 ಅವರ್ 4 ಅವರ್ ಜಲ್ದಿ ಬಂದಿದ್ದೀವಿ, ಜಲ್ದಿ ಪಾಸ್ ಮಾಡಿದ್ದೀವಿ. ಇನ್ನೇನು ಮುಂದೆ ಹೋಗಿ ರಿಂಗ್ ರೋಡ್ ಹತ್ಬೇಕು. ಬನ್ನಿ ಹೋಗಿ ರಿಂಗ್ ರೋಡ್ ಹತ್ತಾನ. ರಿಂಗ್ ರೋಡ್ ಹತ್ತಿದ್ರೆ ಇನ್ನೇನು ನಾನ್ ಸ್ಟಾಪ್ ಟೆನ್ಷನ್ ಇಲ್ದಂಗೆ ಹೋಗ್ಬೋದು. ಈ ಗಾಡಿ ನೋಡಿ ಹೆಂಗೆ ಕಚ್ಕೊಂಡ್ಬಿಟ್ಟಿದೆ. ಬನ್ನಿ ಇವಾಗ ಇಲ್ಲಿಂದ ಫಸ್ಟ್ ರಿಂಗ್ ರೋಡ್ ಹತ್ತಾನ. ನೆಹರು ಔಟರ್ ರಿಂಗ್ ರೋಡ್. ಹೈದರಾಬಾದ್ ರಿಂಗ್ ರೋಡ್ ಅಲ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ ಗುರು. ಹೆಂಗ ಅನಿಸ್ತಿದೆ? ಆಕ್ಚುಲಿ ನಾನು ಫಸ್ಟ್ ಟೈಮ್ ಓಡಿಸ್ತಾರೆ ಹೈದರಾಬಾದ್ ರಿಂಗ್ ರೋಡ್ ಅಲ್ಲಿ. ಹೌದಾ? ಯಾವಾಗ ಬಂದೇ ಇಲ್ವಾ? ಇಲ್ಲ ಹೈದರಾಬಾದ್ ರಿಂಗ್ ರೋಡ್ ಬಂದಿಲ್ಲ. ಲಾಸ್ಟ್ ಟೈಮ್ ಬಂದಾಗ ನಾನು ಓಡಿಸ್ತೀನಿ. ನೀವು ಓಡಿಸ್ತಾ ನಾನು ಮಲಗಿದ್ದೆ. ಹೌದು ಮಸ್ತಾಗಿದೆ ಓಡ್ಸಕ್ ಮಾತ್ರ ಹೈದರಾಬಾದ್ ರಿಂಗ್ ರೋಡ್. ಏನೋ ಒಂಥರ ಫೀಲ್ ಅಲ್ವಾ? ನೋಡಿ ಯಾವ ತರ ಫೀಲ್. ಎಲ್ಲೋ ಬಂದ್ಬಿಟ್ಟಿದೀವಿ ನಾವು ಅನ್ನಿಸ್ತಾ ಐತಿ. ಹೈಟೆಕ್ ಸಿಟಿ. ಒಳ್ಳೆ ವೇವ್ ಗುರು. ಇಂಥ ಕಾರ್ ಅವ್ರನ್ನ ಏನ್ರಲ್ಲಿ ಹೊಡಿಬೇಕು ಹೇಳಿ. ಮತ್ತೆ ಆ ಕಡೆ 2 ಲೈನ್ ಅವ್ರಿಗೆ ಅಂತ ಬಿಟ್ಟಿದೀವಿ, ಈ ಲೈನಿಗೆ ಬಂದ್ಬಿಟ್ಟು 60 ಹೋಗ್ತಾವ ಅವ್ನು. ನಮ್ ಗಾಡಿ ಪಿಕಪ್ ಏನ್ ಹಾಕ್ಬೇಕು? ಏನ್ ತಲೆಗಳಪ್ಪ ಅವರವೆಲ್ಲ. ಬ್ರೋ ಇಲ್ಲೇ ಹಾಕ್ಬಿಡಿ, ಆಡ್ ಬ್ಲಾಕ್ ಹಾಕೊಂಡು ತಗೊಂಡ್ಬಿಡ್ತೀನಿ, ಜಾಗ ಐತೆ ಹೆಂಗಿದ್ರು. ಇಲ್ಲ ಸೈಡ್ಗೆ ಹಾಕಿ ಗಾಡಿ ಆಡ್ ಬ್ಲಾಕ್ ಹಾಕ್ಬೇಕು. ಆಡ್ ಬ್ಲಾಕ್ ಹಾಕೊಂಡು ಹೋಗೋಣ. ಇನ್ನು 2 ಪಾಯಿಂಟ್ ಐತಂತಷ್ಟೇ. ಎಷ್ಟೈತೆ ಬ್ರೋ? 2 ಐತಾ? ಇನ್ನ 3 ಐತಾ? ಜಾಸ್ತಿ ಆಯ್ತಾ ಒಂದು? ಹೆಂಗೆ ಯಾಕೋ ಕುಡಿತಾನೆ ಇಲ್ಲ. 2 ಬ್ಲಾಕ್ ಹಾಕೊಂಡು ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ಬನ್ನಿ. ರಿಂಗ್ ರೋಡ್ ಅಲ್ಲಿ ಗಾಡಿ ನಿಲ್ಸಿ ಫಸ್ಟ್ ಟೈಮ್ ಆಡ್ ಬ್ಲಾಕ್ ಹಾಕ್ತಾ ಇರೋದು. ಯಾಕಪ್ಪ ಅಂದ್ರೆ ಫುಲ್ 2 ಪಾಯಿಂಟ್ ಇರೋದ್ರಿಂದ ಹಾಕಿದ್ವಿ ಲಾಸ್ಟ್ ಟೈಮ್. ಹೆಂಗಿದ್ರು ಶಿಫ್ಟ್ ಬೇರೆ ಚೇಂಜ್ ಅಲ್ವಾ ಇವಾಗ, ಹಂಗಾಗಿ ಹಾಕಿದ್ವಿ. ಇನ್ನು 6 ಅವರ್ ನಮ್ಮನ್ನ ಯಾರು ಮಾತಾಡ್ಸಂಗಿಲ್ಲ, ನಾವೇ ಗಾಡಿ ಓಡಿಸ್ಬೇಕು. ಬ್ರೋ ಏನಂತೀರಾ? 6 ಅವರ್ ಓಡಿಸ್ಕೊಟ್ಟಿದ್ರು. ಇನ್ನು 6 ಅವರ್ಸ್ ನಮ್ದೇ ಡ್ಯೂಟಿ. ಇದಿರೋದಕ್ಕೆ ನಮ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್. ಇದಿಲ್ಲ ಅಂದಿದ್ರೆ ಮೂಗಕ್ ಬಾಯಾಗ ಎಲ್ಲ ಕಿತ್ಕೊಳ್ಳೋದು ಆಡ್ ಬ್ಲಾಕ್ ಬಾಯಾಗ ಹೇಳ್ದು. ಇದಿರೋದಕ್ಕೆ ತುಂಬಾ ಅನುಕೂಲ ನಮ್ಗೆ. 200 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಇದು ಇದರಲ್ಲಿ. ತುಂಬಾ ಹೆಲ್ಪ್ ಆಗ್ತಾ ಇದೆ. ಸ್ವಲ್ಪನೂ ಚೆಲ್ಲದೇ ಇಲ್ಲ, ಅಷ್ಟು ಕ್ಲೀನಾಗಿ ಹಾಕ್ಬೋದು. ಇಲ್ಲ ಅಂದಿದ್ರೆ ಈ ಟ್ಯಾಂಕ್ ಫುಲ್ ವೈಟ್ ಹಾಕ್ಬಿಡೋದು ಎಲ್ಲ ಚೆಲ್ಲಿ. ಇವಾಗ ಏನ್ ಸಮಸ್ಯೆ ಇಲ್ಲ. ಆಡ್ ಬ್ಲೋ ಎಲ್ಲ ಹಾಕಿದಾಯ್ತು. ಇವಾಗ ಗಾಡಿ ಒಂದ್ ರೌಂಡ್ ಹಾಕೊಂಡ್ ಬಂದ್ಬಿಡೋಣ. ಪಲ್ಲೆಲ್ಲ ಮೇಲೆ ಇರ್ಬೇಕು, ಕೆಳಕ್ ಬಂದ್ಬಿಟ್ರೆ ಸುಮ್ನೆ ಮತ್ತೆ ಟೊಮೊಟೊ ಎಲ್ಲ ಕೊಳ್ತೋಗುತ್ತೆ. ಹಿಂದೆ ಒಂದ್ಸರಿ ನೋಡ್ಬಿಡೋಣ, ಹಗ್ಗ ಲೂಸ್ ಆಗಿದೆ ಮತ್ತೆ ಎಳ್ನೀರು ಬಿದ್ಬಿಟ್ರೆ ಕಷ್ಟ. ಹಿಂದೆನೇ ಏನು ಸಮಸ್ಯೆ ಇಲ್ಲ. ಚೆಕಿಂಗ್ ಎಲ್ಲ ಮುಗೀತು. ಬನ್ನಿ ಇವಾಗ ಇಲ್ಲಿಂದ ಹೊರಡೋ ಟೈಮು. ಮತ್ತೆ ಬಂದ್ಬಿಡುತ್ತೆ ಅನ್ಸುತ್ತೆ ಬ್ರೋ ಅದಲ್ವಾ? ಹಿಂಗೆ ಒಳಗೆ ಹಾಕ್ಬಿಡಿ, ಅದ್ರೊಳಗೆ ಹಂಗೆ ತುರುಕ್ಬಿಡಿ. ಹಂಗೆ ತುರುಕ್ಬಿಡಿ. ಇಲ್ಲಿ ಮಾತ್ರ ತುರ್ಕಿ, ಇಲ್ಲಿ ಮಾತ್ರ, ಅಲ್ಲಿ ಮಾತ್ರ. ಈ ಟ್ರಿಪ್ ಎಳ್ನೀರೇ ಜಾಸ್ತಿ ಇರೋದು. ಬರೀ ಟೊಮೊಟೊ 150 ರೇಟ್ ಇದಾವೆ ಅಷ್ಟೇ. ಟೊಮೊಟೊ ಏನು ಡ್ಯಾಮೇಜ್ ಏನಿಲ್ಲ. ಫುಲ್ ಹಗ್ಗ ಹೊಡೆದ್ಬಿಟ್ಟಿದೆ ಒಳಗೆ. ನೋಡ್ಬೋದು ಇಲ್ಲಿ ಇದೆಲ್ಲ ಫುಲ್ ಹಗ್ಗ ಒಳಗೆ ಹೊಡೆದಿರೋದು. ಮತ್ತೆ ಈ ಟೈರ್ ಬಗ್ಗೆ ಮಾತ್ರ ನಾವು ಹೆಮ್ಮೆ ಪಡಲೇಬೇಕು. ಹಿಂಗೆ ಏರ್ ಬಂದರೂ ಕೂಡ ಇವತ್ತಿನವರೆಗೂ ನಡೀತಾ ಐತೆ. ಎಲ್ಲೂ ಹೊಡೆದೋಗ್ತಾ ಇಲ್ಲ, ಎಲ್ಲೂ ಕೈ ಕೊಡ್ತಾ ಇಲ್ಲ. ಹೆಂಗನಾಗ್ಲಿ ಏನು ಸ್ಪೇರ್ ಐತೆ ಒಂದು ಆಲ್ರೆಡಿ. ನೋಡಿ ಯಾವ ರೇಂಜಿಗೆ ಏರ್ ಬಂದೈತಿ. ನೋಡಿ ಹೆಂಗೆ ಏರ್ ಬಂದೈತಿ. ಇಲ್ಲಿ ಗಾಡಿ ಇಟ್ಟಿರೋರಿಗೆಲ್ಲ ಗೊತ್ತಿರ್ತದೆ ಏರ್ ಹೆಂಗೆ ಬರುತ್ತೆ ಅಂತ. ಹೊಸಬ್ರಿಗೆ ಸ್ವಲ್ಪ ಗೊತ್ತಾಗಲ್ಲ. ನೋಡಿ ಇಲ್ಲಿ ಓಪನ್ ಆಗಿದೆ. ಎಲ್ಲಿ ಹೊಡೆದೋಗುತ್ತೋ ಗೊತ್ತಿಲ್ಲ. ಇದು ಹೊಡೆದೋಗಿದ ತಕ್ಷಣ ಸ್ಟೆಪ್ನೇ ಹಾಕೊಂಡು ಹೋಗ್ಬೇಕಷ್ಟೇ. ಬಟ್ ಗ್ರೇಟ್ ಇದು. ಹೈದರಾಬಾದ್ ಬಿಸ್ಲಾಗಿ ಹಿಂಗೆ ಹೊಡ್ಕೊಂಬಂದ್ರೂ ಏನೂ ಆಗಿಲ್ಲ ಅಂದರೆ ಗ್ರೇಟ್ ಇದು. ಬ್ರೋ ಎಲ್ಲೂ ನಿಲ್ಸೇ ಇಲ್ಲ ನಿನ್ನೆ ನೈಟಿಂದನೂ. ನಾನ್ ಸ್ಟಾಪ್ ಆಲ್ರೆಡಿ ಒಂದು 700 ಕಿಲೋಮೀಟರ್ ಕವರ್ ಮಾಡಿದ್ದೀವಿ. ಇಲ್ಲೂ ಏರ್ ಐತೆ ನೋಡ್ರಿ. ಇದು ಮುಟ್ಟಿ ಇಲ್ಲಿ ಏರ್ ಐತಿ. ಇದೇನು ಗ್ಯಾರಂಟಿ ಇಲ್ಲ ನಮಗೆ. ಒಟ್ಟು ಓಡಾಡ್ಸಿ ದಿನ ಓಡಲಿ, ಏನು ಮಾಡ್ತೀರಾ? ಬನ್ನಿ ಇವಾಗ ಹೋಗೋಣ ಇಲ್ಲಿಂದ. ಬ್ರೋ ಗುಡ್ ನೈಟ್. ಗುಡ್ ನೈಟ್. ಇನ್ನು 6 ಅವರ್ ಎಬ್ಬರಿಸಲ್ಲ. 6 ಅವರ್ ಹೊಡ್ಕೊಟ್ಟಿದ್ರೆ ಇನ್ನು 6 ಅವರ್ ಓಡಿಸಿ ಆಮೇಲೆ ಎಬ್ಬರಿಸ್ತೀನಿ. ಬಾಯ್. ಆ್ಯಕ್ಚುಲಿ ದರ್ಶನ್ ಬ್ರೋದೇ ಇವತ್ತು ಡೇ ಓಡಿಸ್ಬೇಕಾಗಿ ಡ್ಯೂಟಿ ಇದ್ದಿದ್ದು. ಅವ್ರಿಗೆ ಯಾಕೊಂದು ನಿದ್ದೆ ಬರ್ತಾ ಇಲ್ಲ ಅಂತ ಗಾಡಿ ಓಡ್ಸಕ್ಕೆ ಬಂದು ನಾನು ಒಳ್ಳೆ ನಿದ್ದೆ ಮಾಡಿದೆ 3 ಅವರ್. ಬ್ರೋ ಸಖತ್ ನಿದ್ದೆ ಬಂದು ನನಗೆ ಹೋಗ್ತಾ. ನಾನು ನೀವು ಮಲಗಿಲ್ಲ ಅನ್ಕೊಂಡಿದ್ದೆ. ನಾನು ಮೊದ್ಲು ಮಲಗಲಿಲ್ಲ. 1 ಅವರ್ ಹಂಗೆ ಒದ್ದಾಡ್ದೆ. ಎಡಿಟ್ ಮಾಡೋಣ ಅಂತ ಮೊಬೈಲ್ ತಗೊಂಡೆ, ಕಣ್ಣಾಗ ಹಂಗೆ ಮುಚ್ಕೊಂಡು ಮತ್ತೆ ಏನು ಮಾಡಿದೆ, ಮತ್ತೆ ಸೈಡ್ಗೆ ಹಾಕಿ ಮಲ್ಕೊಂಡೆ. ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸಂಜೆ 5 ಗಂಟೆಗೆ. ನಮ್ದು ವಿಡಿಯೋ ಎಡಿಟಿಂಗ್ ಕೆಲಸ ಎಲ್ಲ ಮುಗೀತು. ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡ್ರೆ 12 ಗಂಟೆವರೆಗೂ 6.5 ಅವರ್ ಊಟಕ್ಕೆ ಕೂಡ ನಿಲ್ಸಲ್ಲ. ನಾನು ಸ್ಟಾಪ್ ಹೊಡಿತೀನಿ. 12 ಗಂಟೆಗೆ ಊಟ ಮಾಡ್ಕೊಂಡು ಹೋದ. ಇವಾಗ 4 ಗಂಟೆಗೆ ಬಿರಿಯಾನಿ ತಿಂದು ಬಂದಿದ್ದು. ಹಂಗಾಗಿ ಸ್ವಲ್ಪ ನೈಟು ಲೇಟಾಗಿ ಮಾಡೋಣಂತೆ. 5:15 ಎತ್ಕೊಂಡಿದ್ದು ಗಾಡಿ. ನಾನ್ ಸ್ಟಾಪ್ ಡ್ರೈವು, ಒಂದೇ ಸ್ಟ್ರೆಚ್. ನೋಡಿ 8:45 ಆಯಿತು. ಗಾಡಿ ಓಡಿಸ್ತಾ ಇದ್ರೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಟೈಮ್ ಪಿಕಪ್ ಮಾಡ್ತೀನಿ ಅಷ್ಟೇ ನಾನು. ಹಂಗಾಗಿ ಏನೂ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಡೈರೆಕ್ಟ್ ಬಂದ್ವಿ. ಅದಿಲ್ಲ ಹಬ್ಬ ಇನ್ನೇನು ಹತ್ತತ್ರ ಬಂದಿದ್ದೀವಿ. ಈ ಟೋಲ್ ಹತ್ರ ಮುಂದೆ ಹೋಗ್ಬಿಟ್ಟು ಒಂದು ಟೀ ಹಾಕ್ಕೊಂಡು ಹೋಗೋಣ. 4 ಅವರ್ ನಾನ್ ಸ್ಟಾಪ್ ಸ್ಟ್ರೆಚ್ ಹೊಡೆದ್ಮೇಲೆ ಗಾಡಿ ಟೈರು ಹಗ್ಗ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಬೇಕು. ಅದು ನಮ್ಮ ಕರ್ತವ್ಯ. ಚೆಕ್ ಮಾಡ್ಕೊಂಬಿಟ್ಟು ಟೀ ಕುಡ್ಕೊಂಡು ಹೋಗೋಣ ಬನ್ನಿ.
ಇಲ್ಲೇ ಸೈಡ್ಗೆ ಹಾಕೋಣ ಮುಂದೆ ಟೋಲ್ ಪಾಸ್ ಮಾಡಿ. ಟೀ ಅಂಗಡಿ ಇಲ್ಲಿ ಬೇಜಾನಿದಾವೆ, ಇಲ್ಲಿಂದ ಅಲ್ಲಿವರೆಗೂ ಟೀ ಅಂಗಡಿಗಳಿದಾವೆ, ಏನು ಸಮಸ್ಯೆ ಏನಿಲ್ಲ. ಹೋಗ್ಬಿಟ್ಟು ಟೀಗೆ ಎಲ್ಲ ಕುಡ್ಕೊಂಬಂದಿದ್ದಾಯ್ತು, ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಒಂದು ಜ್ಯೂಸ್ ಬೇರೆ ತಗೊಂಬಂದೆ. ಜ್ಯೂಸ್ನ ಮೊನ್ನೆ ಗಾಡಿ ಓಡಿಸ್ಕೊಂತ ಕುಡ್ದಾಕಿದ್ದಕ್ಕೆ ಏನಣ್ಣ ಡ್ರೈವಿಂಗಾಗಿ ಬಿಯರ್ ಎಲ್ಲ ಕುಡಿತೀಯ ಅಂತ ಕಮೆಂಟ್ ಹಾಕಿದ್ರು. ಬಟ್ ಅದು ಬಿಯರ್ ಅಲ್ಲ ಒಬ್ರು, ಜಸ್ಟ್ ಜ್ಯೂಸ್ ಅಷ್ಟೇ, ಎನರ್ಜಿ ಡ್ರಿಂಕ್ಸ್ ಇದು ನೋಡೋಕೆ ಥರ ಒಂಥರ ಬಡ್ವೈಸರ್ದು ಟಿನ್ ಥರ ಕಾಣುತ್ತೆ. ಹಾಗಾಗಿ ಆ ಥರ ಅನ್ಕೊಬೇಡಿ, ನಾವು ಜ್ಯೂಸ್ ಮಾತ್ರ ಕುಡಿಯೋದು ಗಾಡೀಲಿ. ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ. ಮೊನ್ನೆ ಸ್ಟೋರಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ಯಾರೋ ಒಂದು 4-5 ಜನ ಮೆಸೇಜ್ ಮಾಡಿದ್ರು, ಏನು ಬ್ರೋ ಗಾಡಿ ಓಡಿಸ್ಕೊಂಡು ಬಿಯರ್ ಎಲ್ಲ ಕುಡಿತೀರಾ ಅಂತ. ದಟ್ಸ್ ನಾಟ್ ಎ ಬಿಯರ್ ಬ್ರೋ, ಬರೀ ಜ್ಯೂಸ್ ಅಷ್ಟೇ. ಒಳ್ಳೆ ರೋಡು, ಒಳ್ಳೆ ವ್ಯೂ, ನಾನ್ ಸ್ಟಾಪ್ 80ಕ್ಕೆ ಹಿಡಿದ್ಬಿಟ್ಟಿದ್ದೀವಿ ಗಾಡಿ. 70-80 ಹೊಡಿತಾ ಇದ್ದೀವಿ. ಇರೋ ಬರೋ ಗಾಡಿಗಳನ್ನೆಲ್ಲ ಓವರ್ಟೇಕ್ ಮಾಡ್ತಾ ಇರೋದು, ಹೋಗ್ತಾ ಇರೋದು ಅಷ್ಟೇ. ಟೊಮೊಟೊ ಗಾಡಿಗಳ್ನ ಕೂಡ ಬಿಟ್ಟಿಲ್ಲ, ಯಾಕಂದರೆ ನೈಟ್ ಎಷ್ಟಾಗುತ್ತೋ ಅಷ್ಟು ಟೈಮ್ ಕವರ್ ಮಾಡ್ಕೊಂಡ್ಬಿಡ್ಬೇಕು. ಹಗಲು ತೋರ್ಸೋಕ್ಕಾಗಲ್ಲ ಬಿಸಿಲು, ಹಂಗಾಗಿ ಪ್ರತಿಯೊಂದು ಗಾಡಿನೂ ಓವರ್ಟೇಕ್ ಮಾಡ್ಕೊಂಡು ಹೊಡಿತಾ ಇದ್ದೀವಿ. ನಮ್ಮ ಮುಂದೆ ಹೋಗ್ತಾ ಇರೋದು ಟೊಮೊಟೊ ಗಾಡಿನೇ ನೋಡಿ, ಅದು ಹೊಡಿಯೋಣ. ಇನ್ನು ಮಹಾರಾಷ್ಟ್ರ ಬಾರ್ಡ್ರಿಗೆ ಹೋಗಿ ಅಲ್ಲೆಲ್ಲ ಸೈಡ್ಗೆ ಹಾಕೋಣಂತೆ, ಅಲ್ಲಿವರೆಗೂ ನಾನ್ ಸ್ಟಾಪಾಗಿ ಹೊಡಿಯೋಣ. ಒಳ್ಳೆ ಮಜಾ ಐತೆ ಗಾಡಿ ಓಡ್ಸೋಕ್ಕೆ ಈ ರೋಡಲ್ಲಿ, ಫುಲ್ಲು ಡೌನ್ ಆಗಿರೋದ್ರಿಂದ ಸಖತ್ತಾಗಿ ಓಡುತ್ತೆ ಗಾಡಿನೂ ಅಷ್ಟೇ. ಹೋಗೋಣ ಬನ್ನಿ. ಈ ಟೊಮೊಟೊ ಗಾಡಿನ ಓವರ್ಟೇಕ್ ಮಾಡ್ಕೊಂಡು, ಗಾಡಿಗಳು ಕಚ್ಕೊಂಬರ್ತಾರೆ, ಓವರ್ಟೇಕ್ ಮಾಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಈ ರೋಡಾಗೆ. ತೆಲಂಗಾಣ ಬಾರ್ಡ್ರೆಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇದೇ RTO ಬಾರ್ಡ್ರು, ಆ ಕಡೆ ಹೈವೇ ಇರೋದು. ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಎಂಟ್ರಿ ಕೊಟ್ಟು ಬಂದ್ವಿ. ಹೆಚ್ಚು ಕಡಿಮೆ ಎಂಟ್ರಿನೇ 200 ರೂಪಾಯಿ ತೊಗೊತಾರೆ ಇಲ್ಲಿ ಬಾರ್ಡ್ರಲ್ಲಿ. ಕೈಗೆ ನೋಡಿ ಯಾವ ಥರ ಸೀಲ್ ಹಾಕ್ತಾರೆ ಅಂತ. ಈ ಸೀಲ್ ಏನಾನ ನಾವು ಊಟ ಮಾಡ್ಬೇಕಾದ್ರೆ ಹಿಂಗೆ ಹೊಟ್ಟೆ ಒಳಗೆ ಹೋಯ್ತು ಅಂದರೆ ಎಷ್ಟು ಡೇಂಜರ್ ಹೇಳಿ. ಇದೆಲ್ಲ ಹಾಕ್ಬೇಕಾ ಈ ಥರ ನೋಡಿ, ಇದೆಲ್ಲ ಹಾಕಂಗೆ ಇಲ್ಲ ರೂಲ್ಸ್ ಪ್ರಕಾರ ನೋಡಿದ್ರೆ. ಬಟ್ ಏನು ಮಾಡ್ತೀರಾ, ಎಲ್ಲ ಕಲಿಸ್ಬಿಟ್ಟಿದ್ದಾರೆ, ಲಂಚ ಕೊಟ್ಟು ನಾವು ಕೊಡಲೇಬೇಕು, ಕೊಟ್ಟು ಹೋಗಲೇಬೇಕು. ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಹೋಗೋಣ. ನೆಕ್ಸ್ಟ್ ಮಹಾರಾಷ್ಟ್ರ ಬಾರ್ಡರ್ ಪಾಸ್ ಮಾಡೋಣ. ಏನು ಟೋಲ್ಗಳು, ಏನೋ ಬಂದು 10 ನಿಮಿಷ ನಿಂತ್ಕೊಂಡ್ರು ಬಿಡ್ತಾ ಇಲ್ಲಪ್ಪ, ಆರು ನೋಡ್ದೊಡ್ಸಾಗೆ. ಇರೋದೇ 2 ಲೈನು ಜಾಮ್ ಮಾಡ್ಸ್ಕೊಂಡು ಕುಂತ್ಕೊಂಡವ್ರೆ. ಫೈನಲ್ ಆಗಿ ಮಹಾರಾಷ್ಟ್ರ ಎಂಟ್ರಿ ಆಗ್ತಾ ಇದೀವಿ. ಮಹಾರಾಷ್ಟ್ರ ಎಂಟ್ರಿ ಆಗೋಷ್ಟೊತ್ತಿಗೆ ಲೈಟಾಗಿ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಜೋರೇನಿಲ್ಲ, 4 ಹನಿ ಬಿತ್ತು ಹೋಯ್ತು. ಬನ್ನಿ ಇವಾಗ ಇಲ್ಲಿ ಪೇಮೆಂಟ್ ಮಾಡಿಸ್ಕೊಂಡು ಗಾಡಿ ಹೋಗ್ಬೇಕು. ಇಲ್ಲೇನು ಓವರ್ಲೋಡ್ ಏನಿಲ್ಲ ಗಾಡಿ, ಸದ್ಯಕ್ಕೆ ಪಾಸಿಂಗ್ ಐತೆ, ಹಂಗಾಗಿ ಏನು ಸಮಸ್ಯೆ ಏನಿಲ್ಲ, ಆರಾಮಾಗಿ ಹೋಗೋಣ. ಲೈನೇನು ಅಷ್ಟು ಇಲ್ಲ, ಹಿಂದೆನೇ ಹೋಗೋಣ. ಸುಮ್ಮನೆ ಹೋಗಿ ಅಡ್ಡ ಹೊಡೆಯೋದು, ಇನ್ನೇನಕ್ಕೆ ಟೈಮ್ ಬೇಜಾನ ಐತೆ. ಅರ್ಜೆಂಟ್ ಇದ್ದಿದ್ರೆ ಹೋಗಿ ಅಡ್ಡ ಹೊಡಿಬೋದಿತ್ತು ಅದನ್ನ ಗಾಡಿಗೆ. ಆರಾಮಾಗಿ ಹೋಗೋಣ ಬನ್ನಿ, ಯಾಕೆ ಟೆನ್ಷನ್. ಅಲ್ಲಿ ಹಿಂದೆಗಡೆ ಗಾಡಿದ ವೇಬ್ ಬ್ರಿಡ್ಜ್ ಎಲ್ಲ ಮಾಡಿಸ್ಕೊಂಬಂದಿದೆ ಆಯಿತು, ಬಿಲ್ ಕೊಟ್ಟವ್ರೆ. ಮುಂದೆ ಹೋಗಿ ಎಂಟ್ರಿ ಕೊಟ್ಬಿಟ್ಟು ಹೋಗೋಣ ಬನ್ನಿ ನಾನ್ ಸ್ಟಾಪಾಗಿ. ಮುಂದೆ ಹೋಗಿ ಎಂಟ್ರಿ ಕೊಡಬೇಕು, ಒಳಗಡೆ ಹೋಗಿ ಕೊಟ್ಟು ಬರಬೇಕು. ಇಲ್ಲಿ 500 kg ಕಮ್ಮಿನೇ ಬಂತು, 18 ಟನ್ ಬಂತು ಎಲ್ಲ ಸೇರಿಸಿ. 18.5 ಇರೋದು ಗಾಡಿ ಆ್ಯಕ್ಚುಲಿ ವೆಯ್ಟು. ಬಾರ್ಡ್ರ್ ಕೆಲಸ ಎಲ್ಲ ಮುಗೀತು. ಇವಾಗ ಮುಂದೆ ಎಲ್ಲ ನಾವು ಹೋಗಿ ಫಸ್ಟ್ ಗಾಡಿ ಸೈಡ್ಗೆ ಹಾಕೋಣ, ಊಟ ಗೀಟ ಮಾಡ್ಕೊಂಡು ಹೋಗೋಣಂತೆ ನಿಧಾನಕ್ಕೆ. ಬನ್ನಿ ಇದೇ ಬಾರ್ಡ್ರು, MH ಬಾರ್ಡರ್. MP ಬಾರ್ಡ್ರ್ ಏನಿಲ್ಲ, ಕ್ಲೋಸ್ ಆಗೈತೆ ಸದ್ಯಕ್ಕೆ, MH ಮಾತ್ರ. ಏನು ಗುರು ಗುಂಡಿಗಳು ಬಿದ್ದಿರೋದಿಲ್ಲಿ, ಅಪ್ಪ ನೋಡಿ ಯಾವ ರೇಂಜ್ ಗುಂಡಿಗಳು ಬಿದ್ದ. ಓಪ್ಪ, ಮಹಾರಾಷ್ಟ್ರಕ್ಕೆ ಬಂದ ತಕ್ಷಣ ಕಿತ್ತೋಗಿರೋ ರೋಡು ಗುರು. ಜಾಮ್ವರೆಗೂ ಹಿಂಗೆ ಐತೆ ರೋಡು. ಜಾಮ್ ಅಂದ್ರೆ ಜಾಮ್ ಅಲ್ಲ, ಜಾಮ್ ಅನ್ನೋ ಊರ್ವರೆಗೂ ಹಿಂಗೆ ಐತೆ ರೋಡು. ಅಲ್ಲಿಂದ ಲೆಫ್ಟ್ ಹೊಡೆದ್ಮೇಲೆ ಸ್ಟಾಪ್ ಅಂಡ್ ಅಪ್ ರೋಡು. ಇಲ್ಲೇ ಲೆಫ್ಟಲ್ಲಿ ಒಂದು ಭಾರತ್ ಐತೆ, ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ. ಅದ್ರ ಪಕ್ಕದಲ್ಲೇ ಒಂದು ಡಾಬಾನು ಇತ್ತು, ಐತೋ ಇಲ್ಲೋ ಕ್ಲೋಸ್ ಆಗೈತೋ ಗೊತ್ತಿಲ್ಲ. ಓಪನ್ ಇದ್ದಂಗೆ ಐತೆ. ಹೋಗಿ ಇಲ್ಲೇ ಊಟ ಗೀಟ ಮಾಡ್ಕೊಂಡೆ ಒಂದೇ ಸರಿ ಹೋಗ್ಬಿಡೋಣ. ರೋಡ್ ಒಂದೇ ಚೆನ್ನಾಗಿಲ್ಲ ಅಂದರೆ ಈ ಪೆಟ್ರೋಲ್ ಬಂಕ್ ರೋಡು ಚೆನ್ನಾಗಿಲ್ವಲ್ಲ ಗುರು. ಇಲ್ಲೆಲ್ಲ ಹಿಂಗಾದ್ರೆ ರೋದನೆಗಳು ಯಪ್ಪ. ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಪಕ್ಕದಲ್ಲೇ ಡಾಬಾ ಐತೆ, ಊಟ ಗೀಟ ಮಾಡ್ಕೊಂಡು ಹೋಗೋಣ. ಗಾಡಿಗೆ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸಿದ್ದಾಯಿತು. ಡೀಸೆಲ್ ಬಂದು 15,300 ರೂಪಾಯಿ ಇಡ್ಸೈತೆ ನೋಡ್ಬೋದು. ಗಾಡಿ ಫುಲ್ ಟ್ಯಾಂಕ್ ಡೀಸೆಲ್ ಕೂಡ ಆಯಿತು, ಫುಲ್ ಕೂಡ ಆಗೈತೆ ನೋಡಿ. ಇದೇ ಬಂಕಲ್ಲೇ ಡೀಸೆಲ್ ಹಾಕ್ಸಿದ್ದು. ಸದ್ಯಕ್ಕೆ ಗಾಡಿನ ಇಲ್ಲೇ ನಿಲ್ಸಿದ್ದೀವಿ. ಗಾಡಿ ಎತ್ಕೊಂಡು ಹೋಗ್ಬೇಕು. ಇಲ್ಲಿ ಪಕ್ಕದಲ್ಲೇ ಒಂದು ಡಾಬಾ ಐತೆ, ಕ್ಲೋಸ್ ಆಗಿಬಿಡೈತೆ ಊಟ ಮಾಡೋಕೆ. ಆಲ್ರೆಡಿ ಟೈಮ್ 1 ಗಂಟೆ ಹಂಗಾಗಿ ಬನ್ನಿ ಮುಂದೆ ನೋಡೋಣ. ಯಾವ್ದಾದ್ರು ಡಾಬಾ ನೋಡಿ ಫಸ್ಟ್ ಊಟ ಮಾಡಬೇಕು. ಟೈಮ್ ಹೆವಿ ಲೇಟ್ ಆಗೋಗೈತೆ. ನೋಡೋಣ ಬನ್ನಿ ಮುಂದೆ ಯಾವ್ದಾನ ಫಸ್ಟ್ ಡಾಬಾ ಹುಡ್ಕೋಣ. ಬ್ರೋ ಆಯ್ತಾ ನಿದ್ದೆ? ಗುಡ್ ಮಾರ್ನಿಂಗ್ ಬ್ರೋ. ಗುಡ್ ಮಾರ್ನಿಂಗ್ ಬ್ರೋ. ಟೈಮ್ ಎಷ್ಟಾಯ್ತು ಅವಲೇ ಗುಡ್ ಮಾರ್ನಿಂಗ್ ಹೇಳಕ್ಕೆ? 1 ಗಂಟೆ. ವಾ, ಅದಕ್ಕೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀರೇನು? ಗುಡ್ ನೈಟ್, ಗುಡ್ ಮಾರ್ನಿಂಗ್. ನನಗೆ ಇವಾಗ ಗುಡ್ ನೈಟ್.
ಫಸ್ಟ್ ಊಟ ಮಾಡೋ ನಡಿಗೋರು. ಟೈಮ್ ಎಷ್ಟು, ಟೈಮ್ ಇಲ್ಲ, ಏನಿಲ್ಲ. ಡ್ರೈವಿಂಗ್ ಟೈಮಲ್ಲಿ ಊಟದ ಟೈಮಿಂಗ್ ಎಲ್ಲ ಇರಲ್ಲ ಬ್ರೋ. ಫಸ್ಟು ಹೋಟ್ಲ್ ಹುಡುಕಿ ಊಟ ಮಾಡೋಣ, ಮುಂದೆ ಆಮೇಲೆ ಬನ್ನಿ. ಟೈಮ್ ಮಿಡ್ನೈಟ್, 1 ಗಂಟೆ ಕರೆಕ್ಟಾಗಿ. ಇವಾಗ ಹಿಂದೆನೇ ಬೇಜಾನ್ ಡಾಬಾಗಳು ಸಿಕ್ಕು. ಇಲ್ಲೇ ಊಟ ಮಾಡ್ಬೇಕಂತ ಬಂದರೆ ಇಲ್ಲಿ ಆ್ಯಕ್ಚುಲಿ ಕ್ಲೋಸ್ ಆಗಿಬಿಡೈತೆ. ನಾವು ಶ್ರೀನಗರ ಎಲ್ಲ ಹೋಗ್ಬೇಕಾದ್ರೆ ಇಲ್ಲೇ ರೆಗ್ಯುಲರಾಗಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಕೆಸರು ಫುಲ್ ಐತೆ, ಗಾಡಿಯಲ್ಲಿ ಕುತ್ಕೊಂಡಿರ್ತಂತವ್ಯ. ಬನ್ನಿ ಬ್ರೋ, ಮುಂದೆ ಎಲ್ಲ ಡಾಬಾ ಫಸ್ಟ್ ಸೈಡ್ಗೆ ಹಾಕ್ಬಿಡಿ. ಅದು ನಮ್ಮ ಕಾಲಿಗೆ ರೇಟ್ ಹಾಕೊಂಡು ಹೋಗ್ತಾ ಇದೆ ಗಾಡಿ, ಚಿಕ್ಕಬಳ್ಳಾಪುರಕ್ಕೆ. ಟೈಮು 1:15. ಗಾಡಿ ಅಲ್ಲಿ ನಿಲ್ಲಿಸಿ ಈ ಕೆಸರಾಗ ನಡ್ಕೊಂಬಂದ್ರು ಊಟ ಮಾಡೋಣ ಅಂತ. ನಮ್ಮ ದುರಾದೃಷ್ಟ ಊಟ ಇಲ್ವಂತ, ಖಾಲಿ ಆಗೈತೆ ಅಂತೆ. ಹಿಂದೆ ಬೇಜಾನ್ ಡಾಬಾ ಇದ್ವು, ಅದೊಂದು ಬಂಕ್ ಪಕ್ಕ ತೋರಿಸಿದ್ನಲ್ಲ ನಿಮಗೆ. ಆ ಡಾಬಾಗೋಸ್ಕರ ಇಷ್ಟು ದೂರ ಬಂದಿದ್ದು. ಅಲ್ಲಿ ಊಟ ಇಲ್ಲ, ಇಲ್ಲಿ ಊಟ ಇಲ್ಲ, ಎಲ್ಲೂ ಊಟ ಇಲ್ಲ, ಹಂಗಾಗೋಯ್ತು. ನಮ್ಮ ಟೈಮೇ ಸರಿ ಇಲ್ಲ, ಏನು ಮಾಡ್ತೀರಾ? ಬರ್ರಿ ಹೋಗೋಣ ಇವಾಗ. ಏನಕ್ಕೆ ಫಸ್ಟ್ ಗಾಡಿ ಹತ್ರ ಹೋಗ್ಬೇಕು ಹುಷಾರಾಗಿ. ಎಲ್ಲಿ ಸ್ಕಿಡ್ ಆಗುತ್ತೋ ಗೊತ್ತಿಲ್ಲ, ಈ ಕೆಸರು ಹಂಗೈತೆ. ಈ ಕೆಸರಾಗ ನಡ್ಕೊಂಬಂದಿದ್ದು ಅಲ್ಲಿವರೆಗೂ, ಬಟ್ ಊಟನೇ ಸಿಗಲಿಲ್ಲ. ಇವತ್ತಿನ ನಮ್ಮ ಊಟ ಬಂದು ಶೇವ್ ಬಜ್ಜಿ ಮತ್ತು ರೋಟಿ ತೊಗೊಂಡಿದ್ದೀವಿ. ಬ್ರೋ ಹೆಂಗಿದೆ? ಮಸ್ತಿದೆ ಬ್ರೋ. ಮಿಡ್ನೈಟ್ 2 ಗಂಟೆಗೆ ಊಟ ಮಾಡ್ತಾ ಇದ್ದೀವಿ. ಆದ್ರೂ ಬಂದು ಹೇಳಿ ಮಾಡ್ಕೊಡ್ತಾರಲ್ಲ ಬ್ರೋ. ಹೋಟ್ಲವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟೊತ್ತಿನಾಗ ಬಂದರೂ ಮಾಡಿಕೊಡ್ತಾವ್ರೆ. ಪಂಜಾಬಿ ಡಾಬಾ ಆಗಿರೋದಕ್ಕೆ ಮಾಡಿಕೊಡ್ತಾವ್ರೆ, ಬೇರೆ ಆಗಿದ್ರೆ ಮಾಡಿಕೊಡ್ತಾ ಇರಲಿಲ್ಲ. ಊಟ ಮಾಡಿಕೊಂಡು ಹೋಗೋಣ ಬನ್ನಿ. ಸಖತ್ತಾಗಿದೆ ಟೇಸ್ಟು. ಹಂಗೆ ಆಲ್ರೆಡಿ ಒಂದು ರೊಟ್ಟಿ ಖಾಲಿ ಮಾಡಿದ್ದೀವಿ, 2ನೇ ರೊಟ್ಟಿ ಇದು. ಇದೇ ಹೋಟ್ಲಲ್ಲೇ ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದಿದ್ದಾಯ್ತು. ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ. ಹೊರಡೋ ಟೈಮ್ ಇಲ್ಲಿಂದ ಇವಾಗ ಇಲ್ಲಿಗೆ ನಮ್ಮ ಡ್ಯೂಟಿ ಮುಗೀತು. ಇವಾಗ ದರ್ಶನ್ ಬ್ರೋ ಗಾಡಿ ಓಡಿಸ್ತಾರೆ. ಬ್ರೋ ನಿದ್ದೆ ಆಯ್ತಲ್ಲ ಬ್ರೋ? ಓ ಮಸ್ತ್ ನಿದ್ದೆ ಆಯ್ತು ಬ್ರೋ. ನಿದ್ದೆ ಆಗಲಿ ಬಿಡ್ಲಿ, ಮತ್ತೆ ನಿದ್ದೆ ಬಂದರೆ ದೇವರನ್ನ ಗಾಡಿ ಅಂತ ಓಡಿಸ್ಬಿಡಿ. ಇಲ್ಲ ಬ್ರೋ, ಎಲ್ಲಾನ ಸೈಡ್ಗೆ ಹಾಕ್ಬಿಡಿ. ಇನ್ನು ಬೇಕಾದ್ರೆ ಮಲ್ಕೊಂಡು ಹೋಗ್ಬೋದು, ಟೈಮ್ ಬೇಜಾನೈತೆ. ಹಂಗಾಗಿ ಸೈಡ್ಗೆ ಹಾಕ್ಬಿಡಿ, ಬೇಕಾದ್ರೆ ಏನು ಬೇಜಾರಿಲ್ಲ. ಓಕೆ, ನಾವಿವಾಗ ಮಲ್ಗೋ ಟೈಮು. ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಕೂಡ ಬಂತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ. 200Kಗೆ ಇನ್ನೊಂದು 30K ಸಬ್ಸ್ಕ್ರೈಬರ್ಸ್ ಬೇಕು. ಯಾರ್ಯಾರು ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ 50% ವ್ಯೂವರ್ಸು ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ ನೋಡ್ತಾ ಇದ್ರೆ ನಮ್ಗೆ ಇಲ್ಲಿ ಯೂಟ್ಯೂಬ್ ಇದರಲ್ಲೆಲ್ಲ ಗೊತ್ತಾಗುತ್ತೆ, ಯೂಟ್ಯೂಬ್ ಸ್ಟುಡಿಯೋದಲ್ಲಿ. ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೀವಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.